ನಮಸ್ಕಾರ ಸ್ನೇಹಿತರೆ, ಇವತ್ತು ನಿಮಗೆ ಹೇಳಲು ಹೊರಟಿರುವುದು ಉತ್ತರ ಕೊರಿಯಾದ ಹುಚ್ಚುದೊರೆ ಬಗ್ಗೆ. ಕಿಮ್ ಹುನ್ ಜಾಂಗ್ ಉತ್ತರ ಕೊರಿಯಾದ ಸರ್ವಾಧಿಕಾರಿ. ವಿಚಿತ್ರ ಹೇರ್ ಸ್ಟೈಲ್, ಕೋಳಿ ಮೊಟ್ಟೆಯಂತಹ ದೇಹ, ದೇಶದ ಮೇಲೆ, ದೇಶದ ಜನರ ಮೇಲೆ ತನಗೆ ಬೇಕಾದಂತೆ ನಿಯಮಗಳನ್ನು ಹೇರುತ್ತಾ ತನಗೆ ಬೇಕಾದಂತೆ ಆಡಳಿತ ನಡೆಸುತ್ತಿರುವ ಸರ್ವಾಧಿಕಾರಿ ಕಿಮ್ ಹುನ್ ಜಾಂಗ್. ಸ್ನೇಹಿತರೆ, ಕಿಮ್ ಹುನ್ ಜಾಂಗ್ನ ಅನೇಕ ನಿಯಮಗಳ ಬಗ್ಗೆ ನೀವು ಕೇಳಿರುತ್ತೀರಾ. ಆದರೆ ಕಿಮ್ ಹುನ್ ಜಾಂಗ್ನ ಮತ್ತೊಂದು ಕರಾಳ ಮುಖವನ್ನು ನಿಮಗೆ ನಾವು ಇವತ್ತು ಹೇಳ್ತೀವಿ, ಕೇಳಿ. ಈ ಕಿಮ್ ಹುನ್ ಜಾಂಗ್ ಅದೆಂಥ ಹೆಣ್ಣು ಬಾಕ ಅನ್ನೋದನ್ನು ಕೇಳಿದ್ರೆ ನೀವು ನಿಜಕ್ಕೂ ಆಘಾತಕ್ಕೆ ಒಳಗಾಗ್ತೀರಾ. ಕಿಮ್ ಹುನ್ ಜಾಂಗ್ನ ಸರ್ವಾಧಿಕಾರದ ಬಗ್ಗೆ ದೇಶದಲ್ಲಿರುವ ಯಾರೊಬ್ಬರೂ ತಕರಾರು ಎತ್ತೋದಿಲ್ಲ. ಆತನ ವಿರುದ್ಧ ಮಾತನಾಡಿದವರನ್ನು ನೇರವಾಗಿ ಮುಗಿಸಿಬಿಡ್ತಾನೆ ಈ ಹುಚ್ಚುದೊರೆ. ಉತ್ತರ ಕೊರಿಯಾದಲ್ಲಿ ತನಗೆ ಬೇಕಾದಂತೆ ಆಡಳಿತ ನಡೆಸುವ ಈ ಕಿಮ್ ಹುನ್ ಜಾಂಗ್ಗೆ ಆತನ ಖಾಸಗಿ ಸುಖಕ್ಕಾಗಿ ಪ್ರತಿ ವರ್ಷ 25 ಹೆಣ್ಣು ಮಕ್ಕಳು ಬೇಕಂತೆ. ಹುಚ್ಚುದೊರೆ ಇಷ್ಟಪಡುವಂಥ ಹುಡುಗಿಯರನ್ನೇ ಆರಿಸಿ ಆತನ ಅಂತಃಪುರಕ್ಕೆ ಕಳಿಸಿಕೊಡೋದಕ್ಕಾಗಿ ಸಪರೇಟ್ ತಂಡವೇ ಇದೆ. ಕಿಮ್ ಹುನ್ ಜಾಂಗ್ ತನ್ನ ಖಾಸಗಿ ಸುಖಕ್ಕಾಗಿ ಪ್ರತಿ ವರ್ಷಕ್ಕೊಮ್ಮೆ 25 ಕನ್ಯೆಯರನ್ನು ನೇಮಿಸಿಕೊಳ್ಳಿರುತ್ತಾನೆ. ಪ್ರತಿ ವರ್ಷವೂ ಅವರನ್ನು ಬದಲಾಯಿಸುತ್ತಿರುತ್ತಾನೆ. ಕಿಮ್ ಹುನ್ಗಾಗಿ ಹುಡುಗಿಯರನ್ನು ಕಾಟಾಚಾರಕ್ಕೆ ಆಯ್ಕೆ ಮಾಡೋದಿಲ್ಲ. ಯುವತಿಯರ ಸೌಂದರ್ಯ, ಆಕಾರ, ಬಣ್ಣ, ರಾಜಕೀಯ ನಿಷ್ಠೆ, ಕುಟುಂಬದ ಪರಿಸ್ಥಿತಿಯನ್ನು ಗಮನಿಸಿ ಕನ್ಯೆಯರನ್ನು ಆಯ್ಕೆ ಮಾಡಲಾಗುತ್ತೆ. ಕಿಮ್ ಹುನ್ನ ಸಕಲವನ್ನು ಪೂರೈಸುವ ಜವಾಬ್ದಾರಿ ಆ ಹೆಣ್ಣು ಮಕ್ಕಳದ್ದು. ಆತ ಕೊಡುವ ಹಿಂಸೆಯನ್ನು ಹಲ್ಲು ಕಚ್ಚಿಕೊಂಡು ಸಹಿಸಿಕೊಳ್ಳಬೇಕಾದ ಪಾಡು ಕೂಡ ಅವ್ರದ್ದು. ಅಪ್ಪಿತಪ್ಪಿ ಆತನ ವಿರುದ್ಧ ಮಾತನಾಡಿದರೆ, ಆತ ಕೊಡುವ ಕಾಟದ ಬಗ್ಗೆ ಹೊರಗೆ ಬಾಯ್ಬಿಟ್ರೆ ಅವರು ನರಕವನ್ನೇ ಅನುಭವಿಸಬೇಕಾಗುತ್ತದೆ. ಆದ್ರೀಗ ಕಿಮ್ ಹುನ್ ಜಾಂಗ್ನ ಪಾಪದ ಕೋಪಕ್ಕೆ ಬಿದ್ದಂತಹ ಹೆನ್ಮಿ ಪಾರ್ಕ್ ಎಂಬ ಯುವತಿ ಈ ಕರಾಳತೆಯನ್ನು ಇಡೀ ವಿಶ್ವದೆದುರು ತೆರೆದಿಟ್ಟಿದ್ದಾಳೆ. ಉತ್ತರ ಕೊರಿಯಾದಿಂದ ಪರಾರಿಯಾಗಿ ಬಂದಿರುವ ಹೆನ್ಮಿ ಪಾರ್ಕ್ ಕಿಮ್ ಹುನ್ ಜಾಂಗ್ನ ಯುವತಿಯರ ಆಯ್ಕೆ ಪ್ರಕ್ರಿಯೆಯಿಂದ ಹಿಡಿದು ಅಲ್ಲಿ ಅನುಭವಿಸುವ ಯಾತನೆಯನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ. ಕಿಮ್ ಹುನ್ ಜಾಂಗ್ ಬಳಿಗೆ ಕಳುಹಿಸುವ ಹುಡುಗಿಯರನ್ನು ದೇಶದಾದ್ಯಂತ ಹುಡುಕಲಾಗುತ್ತಂತೆ. ಶಾಲೆಗಳು, ಕಾಲೇಜುಗಳ ಪ್ರತಿ ಕೊಠಡಿಗಳಿಗೂ ತೆರಳಿ ಅತ್ಯಂತ ಸುಂದರವಾಗಿರುವ, ತೆಳ್ಳಗೆ ಬಳುಕುವಂತಹ ಹುಡುಗಿಯರನ್ನು ಹುಡುಕುತ್ತಾರೆ. ಬಳಿಕ ಆ ಹೆಣ್ಣು ಮಕ್ಕಳನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಆಕೆ ಶೀಲವಂತಳೆ ಎಂದು ಪರೀಕ್ಷಿಸುತ್ತಾರೆ. ಆನಂತರ ಅವಳನ್ನು ಕುಟುಂಬದಿಂದ ದೂರಪಡಿಸುತ್ತಾರೆ. ಕಿಮ್ನನ್ನು ಸಂತೃಪ್ತಿಪಡಿಸಲು ಹುಡುಗಿಯರನ್ನು ಬಳಸಿಕೊಳ್ಳಲಾಗುತ್ತದೆ. ಸ್ನೇಹಿತರು, ಕಿಮ್ ಹುನ್ ಜಾಂಗ್ನ ಸುಖಕ್ಕಾಗಿ ಆಯ್ಕೆ ಮಾಡಿಕೊಳ್ಳುವಂತಹ ಹುಡುಗಿಯರನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗುತ್ತದೆ. ಒಂದು ಗುಂಪಿನ ಯುವತಿಯರಿಗೆ ಕಿಮ್ ಹುನ್ ಜಾಂಗ್ನ ಮೊಟ್ಟೆಯಂತಹ ದೇಹವನ್ನು ಮಸಾಜ್ ಮಾಡುವುದೇ ಕೆಲಸ. ಇದಕ್ಕಾಗಿ ಅವರಿಗೆ ತರಬೇತಿ ನೀಡಲಾಗುತ್ತದೆ. ಮತ್ತೊಂದು ಗುಂಪಿನ ಯುವತಿಯರಿಗೆ ನೃತ್ಯ ಮಾಡುವ ಟ್ರೈನಿಂಗ್ ನೀಡಲಾಗುತ್ತದೆ. ಇನ್ನೊಂದು ಟೀಮಿನ ಹುಡುಗಿಯರನ್ನು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಲು ಬಳಸಿಕೊಳ್ಳಲಾಗುತ್ತದೆ. ಆಘಾತಕಾರಿ ವಿಷಯ ಏನೆಂದರೆ, ಕಿಮ್ ಹುನ್ ಜಾಂಗ್ ಮಾತ್ರ ಯುವತಿಯರನ್ನು ತನ್ನ ಸುಖಕ್ಕಾಗಿ ಬಳಸಿಕೊಳ್ಳುವುದಿಲ್ಲ. ಆತನ ಸಹಚರರು ಕೂಡ ಯುವತಿಯರನ್ನು ತಮ್ಮ ಸುಖಕ್ಕಾಗಿ ಬಳಸಿಕೊಳ್ಳುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬರ್ ಆಗಿ.